ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ಆಯ್ಕೆ ಚುನಾವಣೆಯಲ್ಲಿ ನಾನು ಭಾಗಿಯಾಗಿಲ್ಲ. ಬಿಜೆಪಿ ನಾಯಕರು ಯಾರ್ಯಾರು ಇದ್ದಾರೋ ಅವರನ್ನೇ ಕೇಳಿ ಅಂತ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಹೇಳಿದ್ದಾರೆ. ಶುಕ್ರವಾರ ಬೆಳಗಾವಿಯಲ್ಲಿ ಮಾತನಾಡಿದರು. ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಚುನಾವಣೆಯಲ್ಲಿ ಕಳೆದ ಬಾರಿ ಬಿಜೆಪಿ ನಾಯಕರು ಸೇರಿಕೊಂಡು ಬಿಜೆಪಿಯ ರಮೇಶ್ ಕತ್ತಿ ಆಯ್ಕೆ ಮಾಡಿದ್ವಿ. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ನಾನು ಇರಲಿಲ್ಲ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ಬಿಜೆಪಿ ತೋರಿಸಿದಂತ ಮುತುವರ್ಜಿ ಸರಿ ಯಾಕೆ ತೋರಿಸಿಲ್ಲ? ಬಿಜೆಪಿಯವರೇ ಹೆಚ್ಚಿಗೆ ನಿರ್ದೇಶಕರಿರುವಾಗ ಕಾಂಗ್ರೆಸ್ನವ್ರ ಅಧ್ಯಕ್ಷ ಸ್ಥಾನ ಬಂತು, ಯಾಕೆ ನಿರ್ಲಕ್ಷಿಸಿದ್ರು? ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ಆಯ್ಕೆಯೊಳಗ ನಾನು ಭಾಗವಹಿಸಿರ್ಲಿಲ್ಲ. ನಮ್ಮ ಪಕ್ಷದ ಅನೇಕ ಮುಖಂಡರು ಭಾಗವಹಿಸಿದ್ರು. ಯಾರ್ಯಾರು ಭಾಗವಹಿಸಿದ್ರು ಅವರೇ ಅದಕ್ಕೆ ಉತ್ತರ ಕೊಡ್ತಾರೆ. ನಾನು ಕೊಡೋದು ಸೂಕ್ತ ಆಗುದಿಲ್ಲ. ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಅಲ್ಲ, ಲಾಸ್ಟ್ ಟೈಮ್ ನಾನು ಇದ್ದೆ, ನಾವೆಲ್ಲ ಇನ್ವಾಲ್ವ್ ಆಗಿದ್ದೀವಿ. ಅವಾಗ ನಾವು ಉತ್ತರ ಕೊಡಕ್ ಬಂದಿದ್ದೆ. ಈಗ ನಾನು ಇನ್ವಾಲ್ವ್ ಆಗಿಲ್ಲ. ಹೀಗಾಗಿ ಯಾವ ಹಿನ್ನೆಲೆಯೊಳಗ ನಿರ್ಣಯ ತಗೊಂಡ್ರ ಅನ್ನುವಂಥದ್ದು ಅವರೇ ನಿಮ್ಗೆ ಉತ್ತರ ಕೊಡ್ತಾರೆ. ನಾವು ಅದಕ್ಕೆ ಕೊಡೋದು ಸೂಕ್ತ ಅಲ್ಲ ಅಂತ ಅನಿಸ್ತದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.